ಗಾಂಧಿ ಥೀಮ್ ಪಾರ್ಕ್ ಏನಿದೆ ಅದು ನಿರ್ಮಾಣ ಆಗದ ಹಂತಕ್ಕೆ ಬಂದು ತಲುಪಿದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಜಿಲ್ಲೆಯಲ್ಲಿ ಇದೆಂಥ ನಿರ್ಲಕ್ಷ್ಯ. ಕಲಬುರಗಿಯ ದರಿಯಾಪುರದ ಬಳಿ ನಿರ್ಮಾಣಗೊಳ್ತಿದ್ದ ಪಾರ್ಕ್ ಅದು 6 ಕೋಟಿ ವೆಚ್ಚ ಮಾಡಲಾಗಿತ್ತು. ಹಾಗಾದ್ರೆ ಥೀಮ್ ಪಾರ್ಕ್ ಅನಾವರಣ ಯಾವಾಗ ಅನ್ನುವಂಥ ಪ್ರಶ್ನೆಯನ್ನ ಈಗ ಆ ಭಾಗದ ಜನ ಕೇಳ್ತಾ ಇದ್ದಾರೆ. KKRDB ಮ್ಯಾಕ್ರೋ ಯೋಜನೆಯಡಿ ಮಣ್ಣು ಪಾಲಾಗೋಯ್ತಾ? 3 ಕೋಟಿ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಆ ಒಂದು ಭಾಗ, ಆ ಒಂದು ಪಾರ್ಕ್. ನಿರ್ಮಾಣ ಹಂತದ ಆ ಒಂದು ಪಾರ್ಕ್ ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀನಿ ನೋಡಿ. ಮಧ್ಯದ ಬಾಟಲಿಗಳನ್ನು ಹಿಡ್ಕೊಂಡು ಹುಡುಗರು ಒಂದು ಕಡೆ ಎಂಜಾಯ್ ಮಾಡ್ತಾ ಇದ್ದಾರೆ, ಕುಡಿತಾ ಕೂತಿದ್ದಾರೆ. ಇದು ಆ್ಯಕ್ಚುಲಿ 18 ಎಕರೆಯಲ್ಲಿ ಈ ಥೀಮ್ ಪಾರ್ಕ್ ನೆಲೆ ಕಾಣಬೇಕಿತ್ತು. ಜನಪ್ರತಿನಿಧಿಗಳ ವಿರುದ್ಧ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. KKRDB ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಕಣ್ಣಿಗೆ ಕಾಣ್ತಿಲ್ವಾ ಇದೆಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಯಾಕೆ ಇನ್ನು ಮೌನ ವಹಿಸಿದ್ದಾರೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. 12 ವರ್ಷ ಆಗಿದೆ. 12 ವರ್ಷ ಕಳೆದರೂ ಕೂಡ ಥೀಮ್ ಪಾರ್ಕ್ ಪೂರ್ಣ ಆಗಿಲ್ಲ. 2014ರಿಂದ 25ರಲ್ಲಿ ಆರಂಭಿಸಿದ ಈ ಒಂದು ಕಾಮಗಾರಿ ಈಗ ಸ್ಥಗಿತಗೊಂಡಿದೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ನೋಡ್ಕೊಂಬನ್ನಿ. KKRDB ಅನುದಾನದಲ್ಲಿ ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂದರೆ ಕಲಬುರಗಿ ನಗರದ ಹೃದಯ ಭಾಗ ಅಂತಲೇ ಅನ್ಸ್ಕೊಂಡಿರ್ತಕ್ಕಂಥ ದರಿಯಾಪುರದಲ್ಲಿ ಒಂದು ರಾಜೀವ್ ಗಾಂಧಿ ಥೀಮ್ ಪಾರ್ಕನ್ನು ನಿರ್ಮಾಣ ಮಾಡಲು ಮುಂದಾಗಿತ್ತು. ಆದರೆ ಈ ಒಂದು ಥೀಮ್ ಪಾರ್ಕ್ ಇವತ್ತು ಸಂಪೂರ್ಣವಾಗಿ ಅನೈತಿಕ ಚಟುವಟಿಕೆಗಳ ತಾಣವಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಬನ್ನಿ ನಾನು ತೋರಿಸ್ತೀನಿ. ನಾವು ಇರ್ತಕ್ಕಂಥದ್ದು ಇದು ದರಿಯಾಪುರದಲ್ಲಿರ್ತಕ್ಕಂತಹ ಒಂದು ರಾಜೀವ್ ಗಾಂಧಿ ಥೀಮ್ ಪಾರ್ಕ್. ಇದು ಸುಮಾರು 18 ಎಕರೆ ಜಮೀನಿನಲ್ಲಿ ಈ ಒಂದು ಥೀಮ್ ಪಾರ್ಕನ್ನು ನಿರ್ಮಾಣ ಮಾಡಲು 2014 ಮತ್ತು 15ನೇ ಸಾಲಿನಲ್ಲಿ ಅಂದರೆ ಅಂದಿನ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಇದೇ ಕಾಂಗ್ರೆಸ್ ಸರ್ಕಾರ ಈ ಒಂದು ಥೀಮ್ ಪಾರ್ಕನ್ನು ನಿರ್ಮಾಣ ಮಾಡಲು ಉದ್ದೇಶಿತವಾಗಿ ಆರಂಭ ಮಾಡಿತ್ತು. ಈ ಒಂದು ಥೀಮ್ ಪಾರ್ಕ್ನಲ್ಲಿ ಸುಮಾರು 4 ಹೈಮಾಸ್ ಲೈಟ್ಗಳು, ಮತ್ಸ್ಯಗಾರ, ಫನ್ ಕಾಂಪ್ಲೆಕ್ಸ್, ಮಕ್ಕಳ ವಸತಿ ಹಾಗೂ ವಿವಿಧ ಬಗೆಯ ಕೀಟಗಳ ಒಂದು ಮನೆಗಳು ಸೇರಿದಂತೆ ಹಲವು ಮನರಂಜನಾ ಅಂದರೆ ಮಕ್ಕಳಿಗೆ ಆಡಬೇಕಾಗಿರ್ತಕ್ಕಂತಹ ಮನರಂಜನೆ ಆಟಿಕೆಗಳನ್ನು ಇಲ್ಲಿ ನಿರ್ಮಾಣ ಮಾಡಬೇಕಾಗಿತ್ತು. ಅಂದರೆ 2014-15ನೇ ಸಾಲಿನಲ್ಲಿ ಈ ಕಾಮಗಾರಿಯನ್ನು ನಿರ್ಮಿತಿ ಕೇಂದ್ರದವರು ಆರಂಭ ಮಾಡಿದರು. ಆದರೆ ಕಾರಣಾಂತರಗಳಿಂದ ಈ ಒಂದು ಕಾಮಗಾರಿ ಸ್ಥಗಿತಗೊಂಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸುಮಾರು ದಶಕಗಳೇ ಕಳೆದು ಹೋದರೂ ಸಹ ಈ ಕಾಮಗಾರಿಯನ್ನು ಸಂಪೂರ್ಣವಾಗಿ ಮುಕ್ತಾಯ ಹಂತ ಮಾತ್ರ ತಲುಪಲಿಲ್ಲ. ಜೊತೆಗೆ ಇಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಏನು ಕಟ್ಟಡಗಳು ಕಟ್ಟಿದ್ರು, ಕಾಂಪೌಂಡ್ಗಳನ್ನು ನಿರ್ಮಾಣ ಮಾಡಿದರು, ಎಲ್ಲವೂ ಸಹ ಇವತ್ತು ಶಿಥಿಲಾವಸ್ಥೆಗೆ ಬಂದು ಬಿದ್ದು ಹೋಗುವಂಥ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು. ಜೊತೆಗೆ ಎತ್ತ ನೋಡಿದರೂ ಸಹ ಏನು ಮುಳ್ಳಿನ ಗಂಟಿಗಳನ್ನು ಬೆಳೆದಿರ್ತಕ್ಕಂಥದ್ದು. ಮತ್ತೊಂದು ಕಡೆ 2 ಅಂತಸ್ತಿನ ಒಂದು ಬಿಲ್ಡಿಂಗನ್ನು ನಿರ್ಮಾಣ ಮಾಡಿದರು. ಆ ಬಿಲ್ಡಿಂಗ್ನಲ್ಲೂ ಸಹ ಇವತ್ತು ದನ ಕರುಗಳನ್ನು ಕಟ್ಟುವಂಥ ಒಂದು ಕೊಠಡಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಏನು ಪುಂಡ ಪೋಖರಿಗಳ ಒಂದು ತಾಣವಾಗಿದೆ ಅಂತಲೂ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದರೆ ಹಾಡು ಹಗಲೇ ಇಲ್ಲಿ ಕೆಲವೊಂದಿಷ್ಟು ಪುಂಡ ಪೋಖರಿಗಳು ಬಂದು ಏನು ಎಣ್ಣೆ ಹೊಡೆಯೋದನ್ನು, ಜೊತೆಗೆ ಜೂಜಾಟ ಆಡೋದನ್ನು ಅಂಥದ್ದನ್ನು ಸಹ ನಾವು ಇಲ್ಲಿ ಕಾಣಬಹುದಾಗಿರ್ತಕ್ಕಂಥದ್ದು. ಆದರೆ ಸಾರ್ವಜನಿಕರವರು ಕಟ್ತಾ ಇರ್ತಕ್ಕಂಥ ತೆರಿಗೆ ಹಣ ಇಲ್ಲಿ ಯಾಕೆ ಇಷ್ಟೊಂದು ಪೋಲಾಗ್ತಾ ಇದೆ ಅನ್ನೋವಂಥದ್ದು ಸಾರ್ವಜನಿಕರ ಆಕ್ರೋಶಕ್ಕೂ ಕಾರಣ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಗೃಹ ಸಚಿವರಾಗಿರ್ತಕ್ಕಂತಹ ಪ್ರಿಯಾಂಕ ಖರ್ಗೆ ಅವರಿಗೂ ಸಹ ಈ ಒಂದು ವಿಚಾರ ಗಮನದಲ್ಲಿದ್ದರು. 1-2 ಬಾರಿ ಬಂದು ಹೋದರೂ ವಿನಃ ಇಲ್ಲಿ ಅಧಿಕಾರಿಗಳು ಯಾರು ಮತ್ತೆ ಮುಂದೆ ಬಂದು ಈ ಒಂದು ಥೀಮ್ ಪಾರ್ಕನ್ನು ಮರು ನಿರ್ಮಾಣ ಮಾಡೋದಕ್ಕೂ ಮುಂದಾಗಲಿಲ್ಲ ಅನ್ನೋಂಥ ಒಂದು ಮಾತು ಕೇಳಿ ಬಂದಿರತಕ್ಕಂಥದ್ದು. ಜೊತೆಗೆ KKRDB ಅಧ್ಯಕ್ಷರು ಏನು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕೆ ಅಂತಂದರೆ KKRDB ಅನುದಾನದಲ್ಲಿ ಹೋಗ್ತಾ ಇರ್ತಕ್ಕಂತಹ ಏನು ಅಭಿವೃದ್ಧಿ ಹಣ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಪೋಲ್ ಆಗ್ತಾ ಇದೆ ಅನ್ನೋಂಥದ್ದನ್ನು KKRDB ಅಧ್ಯಕ್ಷರು ಅಜಯ್ ಸಿಂಗ್ ಅವರು ಪರಿಶೀಲನೆ ಮಾಡ್ತಾ ಇಲ್ವಾ ಅನ್ನೋಂಥ ಒಂದು ಮಾತುಗಳು ಸಹ ಕೇಳಿ ಬಂದಿರತಕ್ಕಂಥದ್ದು. ಯಾಕೆಂದರೆ ಇಲ್ಲಿ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯೋ ಅಥವಾ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನ ಅನ್ನೋಂಥದ್ದನ್ನು ಸಹ ಇಲ್ಲಿ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಈಗಲಾದರೂ ಜನಪ್ರತಿನಿಧಿಗಳು ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಏನು ಉದ್ದೇಶಿತವಾಗಿರ್ತಕ್ಕಂತಹ ಈ ಒಂದು 18 ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡಲು ಏನು ಸರ್ಕಾರ ಮುಂದಾಗಿತ್ತು ಅಂದರೆ ರಾಜೀವ್ ಗಾಂಧಿ ಥೀಮ್ ಪಾರ್ಕನ್ನು ಈಗಲಾದರೂ ಸಂಪೂರ್ಣವನ್ನು ಮಾಡ್ತಾರಾ ಅಥವಾ ಗುತ್ತೇದಾರರ ಮೇಲೆ ಕ್ರಮಗಳನ್ನು ಕೈಗೊಳ್ತಾರಾ ಅನ್ನೋಂಥದ್ದನ್ನು ಸಹ ನಾವು ಕಾದು ನೋಡಬೇಕಾಗಿದೆ. ವಿಶ್ವಕುಮಾರ್ ಬೋಗನಹಳ್ಳಿ, PNS ವಿಸ್ತಾರ ನ್ಯೂಸ್, ಕಲಬುರಗಿ.